ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಣಿ ಸ್ವಯಂ ಕಲಿಕೆ. ನಾನು ಇವತ್ತು ಚಿಕನ್ ಗೀ ರೋಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಮನೇಲಿರೋಂಥ ಐಟಮ್ಸ್ನಲ್ಲೇ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು. ಸಂಡೇಗೆ ಒಂದು ಸಲ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಅರ್ಧ kg ಚಿಕನ್ ತಂದು ಹಳದಿ ಹಾಕಿ ಒಂದು 3-4 ಸಲ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ದಪ್ಪ ಪೀಸ್ ಇರೋದ್ರಿಂದ ಮಧ್ಯದಲ್ಲಿ ಚಿಕನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಚಿಕನ್ನ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ. ಹಾಗಾಗಿ ಉಪ್ಪು, ಚಿಕನ್ಗೆ ಎಷ್ಟು ಬೇಕಷ್ಟು ಹಳದಿ ಪುಡಿ, 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸ, ಹಾಗೆ 2 ಸ್ಪೂನು ಮೊಸರು ಹಾಕಿ ಒಂದು 50 ml ಅಷ್ಟು ನೀರು ಹಾಕ್ಕೊಂಡು ಒಂದು ವಿಸಲ್ ಕೂಗಿಸ್ಕೊಳ್ಳೋಣ. ನಿಮಗೆ ತುಂಬ ಸೂಪ್ ಥರ ಏನಾದ್ರು ಬೇಕಂತಂದರೆ ಒಂದು 100 ml ಅಷ್ಟು ನೀರು ಹಾಕ್ಕೊಳ್ಬೋದು. ಈ ಚಿಕನ್ ಗೀ ರೋಸ್ಟ್ನಲ್ಲಿ ಸೋಂಪು ಮತ್ತು ಮೆಂತ್ಯ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎರಡನ್ನೂ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ 3-4 ಸ್ಪೂನಷ್ಟು, ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು 4-5 ಕಡ್ಡಿಯಷ್ಟು, ಹಾಗೆ ಈರುಳ್ಳಿ 2, ಹಸಿಮೆಣಸಿನ್ಕಾಯಿ ಒಂದು 4, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಚಿಕನ್ ಕೂಡ ಉಪ್ಪು ಹಾಕಿದ್ದೀವಿ. ಶುಂಠಿ ಅರ್ಧ ಇಂಚಷ್ಟು ತುರಿದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 2 ಗೆಡ್ಡೆಯಷ್ಟು ಜಜ್ಜಿಟ್ಕೊಂಡಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು. ಡ್ರೈ ಪೌಡರ್ನಲ್ಲಿ ಧನಿಯಾ ಪುಡಿ 1.5 ಸ್ಪೂನಷ್ಟು, ಗರಂ ಮಸಾಲ 1 ಸ್ಪೂನಷ್ಟು, ಮೆಣಸಿನ ಪೌಡ್ರು, ಕಾಳು ಮೆಣಸಿನ ಪೌಡರು 1 ಸ್ಪೂನಷ್ಟು, ಹಳದಿ ಪುಡಿ ಅರ್ಧ ಸ್ಪೂನು, ಹಾಗೆ ರೋಸ್ಟೆಡ್ ಜೀರಿಗೆ ಪೌಡರು ಅರ್ಧ ಸ್ಪೂನು, ಖಾರದ ಪುಡಿ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೋಂಪು ಮತ್ತು ಮೆಂತ್ಯ ಇತ್ತಲ್ಲ, ಎರಡನ್ನು ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಒಂದು ವಿಸಲ್ ಕೂಗಿಸ್ಕೊಂಡಿರೋಂಥ ಚಿಕನ್ ಇದೆಯಲ್ಲ, ಈಗ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಈ ನೀರನ್ನೆಲ್ಲ ಸ್ವಲ್ಪ ಸೋದಿಸಿ ಇಟ್ಕೊಳ್ಳಿ. ಚಿಕನ್ ಸೂಪು ಬೇಕಾದರೆ ಈ ನೀರನ್ನ ಉಪಯೋಗಿಸ್ಕೊಳ್ಬೋದು. ಗೀ ರೋಸ್ಟಿಗೆ ಅಷ್ಟೊಂದು ನೀರು ಬೇಕಾಗಲ್ಲ, ಹಾಗಾಗಿ ಎಕ್ಸ್ಟ್ರಾ ಇರೋಂಥ ನೀರನ್ನ ತೆಗೆದಿಟ್ಕೊಳ್ಳಿ. ಮೊದಲಿಗೆ ನಾನು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಗೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಆಗಬೇಕು ಕರಿಬೇವಿನ ಸೊಪ್ಪು. ಕೊನೆಯಲ್ಲಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಗೀ ರೋಸ್ಟ್ನಲ್ಲಿ. ಸ್ವಲ್ಪ ಮೈ ಮೇಲೆ ಸಿಡಿಯುತ್ತೆ. ಒಂದು ಪ್ಲೇಟ್ ಮುಚ್ಚಿನೇ ಲೋ ಫ್ಲೇಮ್ನಲ್ಲಿ ಕ್ರಿಸ್ಪಿ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ನಾನೀಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ. ಈಗ ಅದೇ ಬಾಣಲಿಗೆ ಇನ್ನೂ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಆಲ್ರೆಡಿ ತುಪ್ಪ ಇದೆ. ಇದು ಗೀ ರೋಸ್ಟ್ ಆಗಿರೋದ್ರಿಂದ ತುಪ್ಪನ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀನಿ. ಈ ಪ್ಲೇಟಲ್ಲಿ ತೊಗೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಉದ್ದುದ್ದ ಹೆಚ್ಚಿರೋಂಥ 2 ಗೆಡ್ಡೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಸಿಂಪಲ್ ಪ್ರೊಸೀಜರ್ ಇದು. ನೀವು ಇದರಲ್ಲಿ ನಾನು ಇಲ್ಲಿ 2 ಥರ ಮಾಡ್ಕೊಂಡಿದ್ದೀನಿ. ಗೀ ರೋಸ್ಟಿಗೆ ಬೇಯಿಸಿರೋಂಥ ಸೂಪ್ ಇತ್ತಲ್ಲ, ಚಿಕನ್ ಸೂಪು, ಅದನ್ನು ಹಾಕ್ಕೊಂಡಿರೋದ್ರಿಂದ ಅದು ಅನ್ನಕ್ಕೆ ಕೂಡ ಗ್ರೇವಿ ಆಗುತ್ತೆ. ಅನ್ನಕ್ಕೆ ಅಥವಾ ಚಪಾತಿಗೆ 2 in 1 ರೀತಿ ಕೂಡ ಮಾಡ್ಕೊಳ್ಬೋದು ನೀವು. ನಾನು ಈರುಳ್ಳಿಗೆ ಸ್ವಲ್ಪ ಮಸಾಲೆಗೆಲ್ಲ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ. ನಾವು ತೊಗೊಂಡಿರೋಂಥ ಡ್ರೈ ಮಸಾಲ ಪೌಡರ್ಗಳನ್ನೆಲ್ಲ ಈರುಳ್ಳಿಗೆ ಹಾಕ್ಕೊಂಡು, ಹಾಗೆ ಮೆಂತ್ಯ ಮತ್ತು ಸೋಂಪು ಪುಡಿ ಮಾಡಿ ಇಟ್ಕೊಂಡ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಆ ತುಪ್ಪ ಎಲ್ಲ ಹಾಕಿರೋದ್ರಿಂದ, ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ನಿಮಗೆ ತುಂಬ ತಳ ಸೀತಾ ಇದೆ ಅನ್ನೋದಾದರೆ ಸ್ವಲ್ಪ ಚಿಕನ್ ಬೇಯಿಸಿರೋಂಥ ಸೂಪ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಸೂಪ್ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಮಸಾಲ ಕೂಡ ಬೇಯುತ್ತೆ. ಈ ಥರ ಸ್ವಲ್ಪ ಲಿಕ್ವಿಡ್ ಥರ ಇರೋದ್ರಿಂದ ಚಿಕನ್ಗೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಮಸಾಲೆ. ಎಕ್ಸ್ಟ್ರಾ ಇರೋಂಥ ನೀರನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನಾನು. ಈಗ ಚಿಕನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4-5 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಮುಚ್ಚಿಡಿ. ಈ ಮಸಾಲೆ ಏನಿದೆ ಇದು ಪೂರ್ತಿ ಅಬ್ಸರ್ವ್ ಮಾಡ್ಕೋಬೇಕು. ಚಿಕನ್ನು ಪೂರ್ತಿ ಮಸಾಲ ಎಲ್ಲನೂ ಗ್ರೇವಿ ಥರ ಇರೋದೆಲ್ಲ ಪೂರ್ತಿ ಗಟ್ಟಿಯಾಗಿ ಕೋಟಿಂಗ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮುಚ್ಚಿಟ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಗ್ರೇವಿ ಥರ ಅನಿಸುತ್ತೆ. ಒಂದು 2 ನಿಮಿಷ ಸ್ಟವ್ ಆಫ್ ಮಾಡಿದ ತಕ್ಷಣವೇ ಮಸಾಲೆ ಎಲ್ಲ ಗಟ್ಟಿಯಾಗಿ ಚಿಕನ್ ಕರೆಕ್ಟಾಗಿ ಕೋಟಿಂಗ್ ಆಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಗೆಯೇ ಕರ್ದಿರೋಂಥ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನು ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು, ಹೀಗೆ ಕೂಡ ಹಾಕ್ಕೊಳ್ಬೋದು. ಕರಿಬೇವಿನ ಸೊಪ್ಪು ಒಳ್ಳೆ ಟೇಸ್ಟ್ ಇರುತ್ತೆ ತುಪ್ಪದಲ್ಲಿ ಕೂಡ ಫ್ರೈ ಮಾಡಿರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಆ ಮಸಾಲೆ ಪೂರ್ತಿ ಅಬ್ಸರ್ವ್ ಮಾಡ್ಕೊಂಡಿದೆ ಚಿಕನ್ನು. ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಹೊರಗಡೆನೇ ಹೋಗಬೇಕಂತಿಲ್ಲ, ಇದು ರುಚಿ ನೋಡಿದ್ಮೇಲೆ ನೀವು ಮನೆಯಲ್ಲೇ ಮಾಡ್ಕೊಳ್ತೀರಾ. ಅಷ್ಟು ಸಿಂಪಲಾಗಿ, ಅಷ್ಟು ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ಸಂಡೇ ಒಂದು ಸಲ ಟ್ರೈ ಮಾಡಿ ನೀವು, ನಿಮಗೂ ಇಷ್ಟ ಆಗುತ್ತೆ. ನಮಗೆ ವೈಟ್ ರೈಸ್ ಜೊತೆ ಇದ್ದರೆ ಅಥವಾ ಕರ್ಡ್ ರೈಸ್ ಜೊತೆಗೆ ಅಂತೂ ಒಳ್ಳೆ ಕಾಂಬಿನೇಷನ್ ಇದು. ಅಥವಾ ಬಿರಿಯಾನಿ ಏನಾದ್ರು ಮಾಡ್ಕೊಂಡಾಗ ಸೈಡಾಗಿ ಕೂಡ ಉಪಯೋಗಿಸ್ಕೊಳ್ಬೋದು. ಗೀ ರೈಸ್ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಇನ್ನೂ ಡ್ರೈ ಬೇಕಂದ್ರೂ ಕೂಡ ತುಂಬ ಡ್ರೈ ಮಾಡ್ಕೊಳ್ಬೋದು. 1-2 ನಿಮಿಷ ಐ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿ ಡ್ರೈ ಆಗುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತೇಳಿ. ಇಲ್ಲಿ 2 in 1 ರೀತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕನ್ ಗೀ ರೋಸ್ಟ್ ಎತ್ತಿಟ್ಕೊಂಡಿದ್ದಲ್ಲ, ಇನ್ನು 1/4 ಭಾಗ ಚಿಕನ್ಗೆ ಬೇಯಿಸಿರೋಂಥ ಚಿಕನ್ ಸೂಪ್ ಇತ್ತಲ್ಲ, ಆ ಸೂಪ್ ವೇಸ್ಟ್ ಆಗಬಾರ್ದು ಅಂತೇಳಿ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಅನ್ನಕ್ಕೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. 2 in 1 ಥರ ಆಗುತ್ತೆ. ಗ್ರೇವಿನೂ ಆಗುತ್ತೆ, ನಮಗೆ ಡ್ರೈ ಸೈಡ್ ಕೂಡ ಸಿಗುತ್ತೆ ಚಿಕನ್ನು.
ಫ್ರೆಂಡ್ಸ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಕೂಡ ಇದೆ. ನಂದು ಹೊಸ ಚಾನಲ್ ರಾಣೀಸ್ ಕ್ರಿಯೇಟಿವಿಟಿ ಅಂತೇಳಿ. ಅದರಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟು ಸ್ಟಿಚಿಂಗ್ ಎಲ್ಲ ಹಾಕ್ತಾಯಿದ್ದೀನಿ, ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳು. ನಾನಿಲ್ಲಿ ಸಿಂಗಲ್ ಮೊಬೈಲ್ ಪೌಚ್ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲ್ಲು, 5 ನಿಮಿಷಕ್ಕೆಲ್ಲ ಸ್ಟಿಚಿಂಗ್ ಮಾಡ್ಕೊಳ್ಬೋದು. ನೀವು ಹ್ಯಾಂಡ್ ಸ್ಟಿಚಲ್ಲಿ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿ ಮಿಷಿನ್ ಎಲ್ಲ ಬೇಕಂತೇನಿಲ್ಲ. ಹಾಗೆ ಸೈಡ್ ಬ್ಯಾಗ್ ಇದು 3 ಜಿಪ್ ಇರೋಂಥ ಸೈಡ್ ಬ್ಯಾಗ್ ಇದು. ಹಾಗೆ ಪೆನ್ಸಿಲ್ ಪೌಚ್ ಮಾಡ್ಕೊಂಡಿದ್ದೆ. ರೆಡಿಮೇಡ್ ಪೌಚ್ ಥರನೇ ಬರುತ್ತೆ, ಮಕ್ಕಳಿಗೆಲ್ಲ ಆರಾಮಾಗಿ ಮನೇಲಿ ಸ್ಟಿಚ್ ಮಾಡ್ಕೊಡ್ಬೋದು. ಈ ಥರದ್ದು ವೀಡಿಯೋಗಳು ಹಾಕಿದ್ರಿಂದ ಸ್ವಲ್ಪ ನೋಡಿ ಇದಕ್ಕೂ ಕೂಡ ನೀವು ಎನ್ಕರೇಜ್ ಮಾಡಬೇಕಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಚಿಕನ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್.